ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಈ ಕಡೆ ಸಂಗೀತ, ಲೋ ಅಜಿತಾ, ನಾನೀಗ ಮನೆಗೆ ಬಂದಾಯ್ತಲ್ಲ, ಮತ್ತು ಯಾಕೋ ಇನ್ನು ಬೇಜಾರಲ್ಲಿದ್ಯಾ, ಭೂಮಿ ಬಾರಮ್ಮ ಇಲ್ಲಿ ಅಂತ ಇಲ್ಲಿ ಸಂಗೀತ ರೂಮ್ಗೆ ಕರೀತಾರೆ. ಆಗ ಭೂಮಿನೂ ಕೂಡ ಬರ್ತಾರೆ. ನೋಡು ಭೂಮಿ, ನಾನಿಲ್ಲ ಅಂತ ನನ್ನ ಮಗ ಎಷ್ಟು ಸ್ವರ್ಗೋಗಿದ್ದಾನೆ, ನೀನಿದ್ರು ನನ್ನ ಮಗ ಯಾಕೆ ಎಷ್ಟೊಂದು ಸ್ವರ್ಗೋಗ್ತಾ ಇದ್ದಾನೆ ಅಂತ ಸಂಗೀತ ಕೇಳ್ತಾರೆ. ಆಗ ಭೂಮಿ ಏನು ಮಾತಾಡದೆ ಸುಮ್ಮನೆ ಇರ್ತಾರೆ. ಅಮ್ಮ, ನೀನು ಇನ್ಮೇಲೆ ಮನೆಗೆ ಬಂದಿದೆಯಲ್ಲ, ಇನ್ನೇನು ಆಗಲ್ಲ, ಇನ್ನಂತೂ ಈ ಮನೆಯಲ್ಲಿ ನಾನು ಖುಷಿಯಾಗಿರ್ತೀನಿ ಅಮ್ಮ ಅಂತ ಅಜಿತ್ ಹೇಳ್ತಾರೆ. ನೋಡು ಅಜಿತಾ, ನಾನು ಬಂದಿರೋದಷ್ಟೇ ಅಲ್ಲ, ನಿನ್ನ ಜೊತೆ ನಿನ್ನ ಭೂಮಿನೇ ಇದ್ದರೆ ನೀನು ಯಾವಾಗಲೂ ಖುಷಿಯಾಗಿರ್ತೀಯ ಕಂದ ಅಂತ ಹೇಳ್ತಾರೆ. ಭೂಮಿ ಇಲ್ಲಿ ಬಾ ಕಂದ ಅಂತ ಭೂಮಿನ ಹತ್ತಿರ ಕರೀತಾರೆ. ಆಗ ಭೂಮಿ ಸಂಗೀತ ಪಕ್ಕ ಹೋಗ್ತಾರೆ. ಅಜಿತಾ ಬಾರೋ ಇಲ್ಲಿ ಅಂತ ಕರೀತಾರೆ. ನೋಡಿ, ನಿನ್ನಂಥ ಸೊಸೆ, ನಿನ್ನಂಥ ಮಗ ಇರೋವರೆಗೂ ನನಗೆ ಯಾವ ಸಮಸ್ಯೆನೂ ಇಲ್ಲ, ನನಗೆ ನೋವು ಅನ್ನೋದೇ ಇಲ್ಲ ಕಣ್ರು, ನೀವಿಬ್ಬರು ನನ್ನ ಜೊತೆಯಲ್ಲಿದ್ದರೆ ನನಗೇನೂ ಆಗಲ್ಲ ಅಂತ ಸಂಗೀತ ಅಜಿತ್ ಮತ್ತು ಭೂಮಿನ ಇಬ್ಬರೂ ತಪ್ಕೊತಾರೆ. ಅಜಿತಾ, ಒಂದೇ ಒಂದು ಆಸೆ ಕಣೋ, ನೆರವೇರಿಸ್ಕೊಡ್ತೀಯಾ ಅಂತ ಸಂಗೀತ ಕೇಳ್ತಾರೆ. ಏನಮ್ಮ ಅದು ಅಂತ ಅಜಿತ್ ಕೇಳಿದಾಗ, ಅಜಿತಾ ಒಂದೇ ಒಂದು ಆಸೆ ಕಣೋ, ಆದಷ್ಟು ಬೇಗ ನನಗೆ ನನ್ನ ಕೈಯಲ್ಲಿ ಮೊಮ್ಮಗುನ ಎತ್ಕೋಬೇಕು ಅಂತ ಆಸೆ, ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆದಷ್ಟು ಬೇಗ ನನ್ನ ಕೈಗೊಂದು ಮೊಮ್ಮಗು ಕೊಡಬೇಕು, ಅರ್ಥ ಆಯ್ತಾ ಭೂಮಿ ಅಂತ ಸಂಗೀತ ಹೇಳ್ತಾರೆ. ಆಗ ಭೂಮಿಗೆ ಆಶ್ಚರ್ಯ ಆಗುತ್ತೆ. ಅಜಿತನ್ನೇ ನೋಡ್ತಾ ಇದ್ರೆ ಅಜಿತ್ ಕೂಡ ಶಾಕಲ್ಲಿ ಭೂಮಿನೇ ನೋಡ್ತಾ ಇರ್ತಾರೆ. ಆಗ ಹ್ಞೂ ಅತ್ತೆ ನೀವೇನು ಯೋಚನೆ ಮಾಡಬೇಡಿ, ನೆಕ್ಸ್ಟ್ ಇಯರಲ್ಲಿ ನಿಮ್ಗೊಂದು ಮಗು ಬಂದು ಕೈಯಲ್ಲಿ ಇರುತ್ತೆ ಅಂತ ಭೂಮಿ ಹೇಳ್ತಾರೆ. ಆಗ ಅಜಿತ್ ಭೂಮಿನೇ ನೋಡಿದ್ರೆ ಭೂಮಿ ಮಾತ್ರ ಸಡನ್ನಾಗಿ ಸಂಗೀತನ ನೋಡಿಬಿಟ್ಟು, ಅತ್ತೆ ಒಟ್ಟಿನಲ್ಲಿ ನೀವು ಹುಷಾರಾಗಿರಬೇಕು ಅತ್ತೆ, ನೀವು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ ಅಂತ ಭೂಮಿ ಹೇಳ್ತಾರೆ. ಮುತ್ತಿನಂಥ ಸೊಸೆ ಇರುವಾಗ ನನಗೆ ಯಾಕಮ್ಮ ಟೆನ್ಷನು, ನಾನು ಖುಷಿಯಾಗಿ ಇರ್ತೀನಿ, ನಿನ್ನಂಥ ಸೊಸೆ ಸಿಗೋದು ಎಲ್ಲೋ 100ಕ್ಕೆ ಅನಿಸುತ್ತೆ, ಆ ಪುಣ್ಯ ನಾನು ಮಾಡಿದ್ದೀನಿ ಅಂತ ಸಂಗೀತ ಖುಷಿ ಪಡ್ತಾರೆ. ಸಂಗೀತನ ಮಾತು ಕೇಳಿಬಿಟ್ಟು ಅಜಿತ್ಗೆ ತುಂಬಾ ನೋವಾಗ್ತಾ ಇರುತ್ತೆ. ರೂಮ್ನಲ್ಲಿ ಅಜಿತ್ ಬರ್ತಾರೆ. ಅಜಿತ್ಗೆ ತುಂಬಾ ನೋವಾಗ್ತಾ ಇರುತ್ತೆ. ನಾನು ಭೂಮಿಗೆ ಎಷ್ಟೆಲ್ಲ ನೋವು ಕೊಟ್ಬಿಟ್ಟೆ, ಭೂಮಿ ಎಷ್ಟು ಒಳ್ಳೆಯವಳು ಅಂತ ಅಜಿತ್ ಅದನ್ನ ಯೋಚನೆ ಮಾಡ್ತಾ ಇದ್ರೆ, ಈ ಕಡೆ ಭೂಮಿ ಶಾರದಾ ಹತ್ರ ಬಂದುಬಿಟ್ಟು, ಅಮ್ಮ ಏನಮ್ಮ ಇನ್ನೂ ಮಲ್ಕೊಂಡಿಲ್ವಾ, ನೋಡಿ ಟೈಮ್ ಆಯಿತು ಮಲ್ಕೊಳ್ಳಿ ಅಂತ ಹೇಳಿ ಮಾತ್ರೆನ ಕೊಟ್ಟು ಶಾರದನ ಮಲಗಿಸ್ತಾರೆ. ಆಗ ಶಾರದಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅದೇ ಕೆಳಗಡೆ ಶಾರದನ ಪಕ್ಕನೇ ಕೆಳಗೆ ಚಾಪೆ ಹಾಕ್ಕೊಂಡು ಭೂಮಿನೂ ಕೂಡ ಮಲ್ಕೊತಾರೆ. ಭೂಮಿ ಇಲ್ಲಿ ಅಜಿತ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಸಂಗೀತಮ್ಮ ನನ್ನ ಮೇಲೆ ಪ್ರಾಣನ ಇಟ್ಕೊಂಡಿದ್ದಾರೆ, ಮಗು ಬೇರೆ ಕೇಳ್ತಾ ಇದ್ದಾರೆ, ನಾನು ಏನು ಮಾಡಲಿ ದೇವ್ರೆ, ಆದರೆ ಅವರಿಗೆ ನೋವು ಕೊಡೋಕ್ಕೆ ನನಗಿಷ್ಟ ಆಗ್ತಾ ಇಲ್ಲ, ಸಾಹೇಬರು ನೋಡಿದರೆ ನನ್ನನ್ನು ದೂರನೇ ಇಡ್ತಾ ಇದ್ದಾರೆ, ನನ್ನ ಮೇಲೆ ಪ್ರೀತಿನೇ ಇಲ್ಲ, ಇದೆಲ್ಲ ಅತ್ತೆಗೆ ಗೊತ್ತಾದರೆ ಅತ್ತೆ ಎಷ್ಟು ನೊಂದ್ಕೋಬೋದು ಅಂತ ಭೂಮಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಇಲ್ಲಿ ಅಜಿತ್ ಕೂಡ ಭೂಮಿ ಇಲ್ಲಿ ಮಲ್ಕೊಂಡಿಲ್ವಲ್ಲ ಅಂತ ಹೇಳಿ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅಜಿತ್ಗೆ ನಿದ್ದೆನೇ ಬರ್ತಾ ಇರಲ್ಲ, ಒದ್ದಾಡ್ತಾ ಇರ್ತಾರೆ. ಭೂಮಿ ಅಂತ ಹೇಳ್ತಾ ತುಂಬಾ ಭೂಮಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅಜಿತ್ ತುಂಬಾ ಅಲಂಕಾರವಾಗಿರ್ತಾರೆ. ಅದೇ ರೀತಿ ಭೂಮಿನೂ ಕೂಡ ಮುದ್ದಾಗಿ ಸೀರೆನ ಉಟ್ಕೊಂಡು ಇಲ್ಲಿ ಅಜಿತ್ ರೂಮ್ ಒಳಗಡೆ ಬರ್ತಾರೆ. ಅದನ್ನು ನೋಡಿ ಅಜಿತ್ ಅಂತೂ ಕಣ್ ತುಂಬಿಕೊಂಡಿರ್ತಾರೆ. ಭೂಮಿ ಅಂತ ಹೇಳ್ತಾರೆ. ಆಗ ಭೂಮಿ ಕೂಡ ಕಳೆದೋಗ್ಬಿಡ್ತಾರೆ. ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ನೋಡು ಭೂಮಿ, ಈಗಾಗಲೇ ನಿನಗೆ ತುಂಬಾ ನೋವು ಕೊಟ್ಟಿದ್ದೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನನ್ನು ದೂರ ಮಾಡಿಕೊಡಲ್ಲ ಭೂಮಿ, ನಿನ್ನ ಮನಸ್ಸಿಗೆ ನೋವಾದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಭೂಮಿ ಅಂತ ಅಜಿತ್ ಹೇಳ್ತಾರೆ. ಆಗ ಭೂಮಿ ಕೂಡ, ಸಾಹೇಬ್ರೆ ನನ್ನಿಂದ ನಿಮಗೂ ನೋವಾಗಿರ್ಬೋದು, ಆದರೆ ನಾನೇನು ತಪ್ಪೇ ಮಾಡಿಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಆಗ ಅಜಿತ್ಗೆ ತುಂಬಾ ಖುಷಿಯಾಗಿ, ಭೂಮಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ನನ್ನನ್ನು ಬಿಟ್ಟು ಹೋಗಲ್ಲ ತಾನೇ ಭೂಮಿ ಅಂತ ಅಜಿತ್ ಹೇಳ್ತಾರೆ. ಸಾಹೇಬ್ರೆ ಯಾವುದೇ ಕಾರಣಕ್ಕೂ ನಾನು ಈ ಮನೆ ಮತ್ತು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಅಜಿತ್ಗೆ ತುಂಬಾ ಖುಷಿ ಆಗುತ್ತೆ. ಇನ್ನೇನು ಭೂಮಿ ಬೀಳ್ಬೇಕಂತ ಹೋದಾಗ ಅಜಿತ್ ಓಡಿ ಹೋಗಿ ತಪ್ಕೊತಾರೆ. ಆಗ ಅಜಿತ್ ಭೂಮಿ ಕಣ್ಗಳನ್ನೇ ನೋಡ್ತಾ ಇದ್ರೆ ಭೂಮಿ ಅಜಿತ್ ಕಣ್ಗಳನ್ನೇ ನೋಡ್ತಾ ಇರ್ತಾರೆ. ಇಬ್ಬರು ಒಂದು ರೊಮ್ಯಾಂಟಿಕ್ ಸೀನ್ಗೆ ಹೋಗಿರ್ತಾರೆ. ಹಾಗೆ ಅಜಿತ್ ಮತ್ತು ಭೂಮಿ ಸಂಸಾರ ಶುರುವಾಗ್ತಾ ಇರುತ್ತೆ. ಅದನ್ನೆಲ್ಲ ನೋಡಿಬಿಟ್ಟು ಸತ್ಯಣ್ಣ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಅಯ್ಯಯ್ಯೋ ಇದೆಲ್ಲ ನನ್ನ ಕನಸ ಅಂತ ಸತ್ಯ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅಯ್ಯೋ ದೇವರೇ, ನನ್ನ ಕನಸು ಆದಷ್ಟು ಬೇಗ ಈಡೇರಿಸಬೇಕು, ಒಟ್ಟಿನಲ್ಲಿ ಶ್ರವಣ್ ಸಾಹೇಬರು ಹೇಳ್ದ ಹಾಗೆ ಆದಷ್ಟು ಬೇಗ ಅಜಿತ್ ಮತ್ತು ಭೂಮಿನ ಒಂದು ಮಾಡೋ ಕೆಲಸ ನಮ್ಮದು. ಅವರಿಬ್ಬರು ಸಂಸಾರ ಶುರುವಾಗಿ ಅವರಿಗೊಂದು ಪುಟ್ಟ ಮಗು ಹುಟ್ಟಿದರೆ ಸಂಗೀತಮ್ಮನೂ ತುಂಬಾ ಖುಷಿ ಪಡ್ತಾರೆ. ಸಂಗೀತಮ್ಮನ ಆಸೆನೂ ಕೂಡ ಇದೆ ಅಲ್ವಾ, ಆದಷ್ಟು ಬೇಗ ಅಜಿತ್ ಭೂಮಿನ ಒಂದು ಮಾಡೋ ಕೆಲಸ ನಂದೇ. ನನ್ನ ಕನಸಲ್ಲಿ ಹೀಗಾಗಿತ್ತಂದರೆ ನಿಜವಾಗ್ಲೂ ಅದು ಹಾಗೇ ಆಗುತ್ತೆ. ನನ್ನ ಕನಸಲ್ಲಿ ಆವತ್ತೂ ಏನೋ
ನಡೆದಿತ್ತು ಅದೇ ಆಗೋಯ್ತು. ಈಗ ಭೂಮಿ ಮತ್ತು ಅಜಿತ್ ಸಂಸಾರ ಶುರು ಮಾಡಿದಾರ ಅಂದಮೇಲೆ ಖಂಡಿತವಾಗ್ಲೂ ಅದು ನಡೆಯುತ್ತೆ ಅಂತ ಸತ್ಯ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ರೀತಿ ಈ ಕಡೆ ಶ್ರವಣ್ ಮತ್ತು ಸತ್ಯ ಇಬ್ಬರು ಕೂಡ ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತಾರೆ. ಭೂಮಿ ಮತ್ತು ಅಜಿತನ್ನ ಒಂದು ಮಾಡಬೇಕು, ಅವರಿಬ್ಬರನ್ನ ಮತ್ತೆ ಸೇರಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಈ ಕಡೆ ದೇವಯಾನಿ ಅಂತೂ ಈ ಶಾರದನ ಕಾಟ ದಿನ ದಿನ ಜಾಸ್ತಿ ಆಗ್ತಾ ಇದೆ. ನಾನು ಹೇಗಾದರೂ ಮಾಡಿ ಅವಳನ್ನು ದೂರ ಇಡಬೇಕು ಅಂದ್ಕೊಂಡ್ರೆ ಅವಳು ಎಲ್ಲದನ್ನು ಕೆಡಿಸ್ತಾ ಇದ್ದಾಳೆ. ಅವಳಿಂದ ನನಗೆಲ್ಲಿ ಸತ್ಯ ಬಯಲಾಗೋಗುತ್ತಂತ ತುಂಬಾ ಭಯ ಆಗ್ತಾ ಇದೆ. ಅಲ್ಲ, ಮೊನ್ನೆ ದೇವಯಾನಿ ಅಂತ ಹೇಳ್ತಾ ಇದ್ದಾಳೆ ಅಂದಮೇಲೆ ಮನೆಯವರಿಗೇನಾದರೂ ಅನುಮಾನ ಬಂದುಬಿಟ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು ಅಂತ ದೇವಯಾನಿ ಭಯ ಪಡ್ತಾ ಇದ್ರೆ, ಈ ಕಡೆ ಶಾರದಾಗೆ ಹಳೆ ನೆನಪು ದಿನದಿಂದ ದಿನಕ್ಕೆ ಬರ್ತಾ ಇರುತ್ತೆ. ಭೂಮಿ ತನ್ನ ಮಗಳು ಅನ್ನೋದು ಕೂಡ ಗೊತ್ತಿರುತ್ತೆ, ನನ್ನನ್ನು ಸಾಯಿಸಿದ್ದು ದೇವಯಾನಿ ಅಂತಲೂ ಕೂಡ ಗೊತ್ತಿರುತ್ತೆ. ಆದರೆ ಹೇಳೋಕೆ ತುಂಬಾ ಒದ್ದಾಡ್ತಾ ಇರ್ತಾರೆ ಶಾರದಾ. ಕೊನೆಗೂ ಮುಂದೆ ಏನಾಗುತ್ತೆ, ಶಾರದಾ ನಿಜ ಬಾಯಿ ಬಿಟ್ಟೇ ಬಿಡ್ತಾರ? ಶಾರದಾ ಹಳೆ ನೆನಪು ಬಂದಾಗ ಮತ್ತೆ ಇಲ್ಲೆಲ್ಲ ಸತ್ಯನ ಹೇಳ್ತಾರ? ದೇವಯಾನಿ ಸಿಕ್ಕಾಕೊಂತಾರ? ಹಾಗೆ